ಗೈಸ್ ನಮಸ್ಕಾರ. ಇವತ್ತು ಯುಗಾದಿ ಇದೆ ಅಂತ ನಾವು ಹೋಳಿಗೆ ಮಾಡ್ತಾ ಇದ್ದೀವಿ. ನೋಡಿ ಎಲ್ಲ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಈಗ ಹೋಳಿಗೆ ಮಾಡಬೇಕು. ನಾವು ಅನ್ನ ಮಾಡಕತ್ತಿದ್ದೀವಿ. ಅನ್ನ ಆಯ್ತು, ಈಗ ಅನ್ನ ಆಯ್ತು. ಈಗ ನೋಡಿರಿ, ಈಗ ಅನ್ನ ರೆಡಿ ಆಗಿದೆ. ಈಗ ಹೋಳಿಗೆಯನ್ನು ರೆಡಿ ಮಾಡುತ್ತೆ. ಈಗ ಹಿಂದಕಾಲದಲ್ಲಿ ನೀರು ಹೊಂಟಿದ್ದೇವೆ ಅಲ್ವಾ, ಥೋಡಿ ಗಟ್ಟಾಗಬೇಕಲ್ವಾ, ಅದಕ್ಕೆ ನೀರು ಬರ್ಬೇಕಂತ ಇದು ಮಾಡ್ತಾ ಇದ್ದೇವೆ. ಅದು ಆಯ್ತಿಗೆ ಹೋಳಿಗೆ ಸ್ಟಾರ್ಟ್ ಆಗ್ತೈತಿ. ಹೋಳಿಗೆಗೆ ಇಂಗ್ಲಿಷ್ದಲ್ಲಿ ಏನಂತಾರೆ? ಹೋಳಿಗೆ. ಬೌಲ್. ಬುಟ್ಟಿಗೆ ಇಂಗ್ಲಿಷಲ್ಲಿ ಬೌಲ್ ಅನ್ನುತ್ತಾರೆ. ಗೊತ್ತಾ ನಿಮಗೆ? ಈಗ ನೋಡಿ, ಹೋಳಿಗೆಯನ್ನು ರೆಡಿ ಮಾಡಕ್ಕೆ ಬ್ಯಾಳಿಯನ್ನು ಬುಟ್ಟೆ ಬೌಲಲ್ಲಿ ಹಾಕ್ತಾ ಇದ್ದಾರೆ. ಥೋಡೆ ಸಣ್ಣ ಬೌಲ್ ತಗೋಬೇಕು, ಆದ್ರೆ ಬ್ಯಾಳಿ ಬೊಕ್ಕಳು ಇದ್ರ ಸಲಿಗೆ ದೊಡ್ಡ ಬೌಲ್ ತಗೋಬೇಕಾಗ್ತಿತ್ತು. ಯಾವ ಬಾಲು? ವಾಲಿಬಾಲ? ಅಲ್ಲೇ ಬುಟ್ಟೆ. ಈಗ ನೋಡಿ, ಚೀಟಿ ಬಂದಿದೆ. ಅನ್ನ ಕುದ್ದಂಗಾಯ್ತು. ಈಗ ಆಗ್ತಾ ಇದೆ. ಹೋಳಿ ಎಂಬುದಿಲ್ಲ, ನೀನು ಥೋಡೆ ದಡ್ಡ ಇದ್ದಿ. ನೀನೆ ಯಾರು ಫಸ್ಟ್ ಅಂತಾರೆ? ಹೋಳಗಿ. ಹೋಳಿ. ನಾನು ಏಟ್ರ ಇದೆ ಬುದ್ಧಿ. ಆಯಿಲನ್ನು ಯೂಸ್ ಮಾಡಬೇಕು. ನೋಡಿ, ನಾವು ಕೀರ್ತಿ ಗೋಲ್ಡ್ ಆಯಿಲ್ ಯೂಸ್ ಮಾಡ್ತೀವಿ. ನಾವು ಯಾವಾಗ ಪ್ಯಾಕೆಟ್ ತರ್ತೀವಿ. ಈಗ ನಾವು ಬಾಟ್ಲಿ ತಂದಿದ್ವಿ. ಗೊತ್ತಾಯ್ತು. ಈಗ ಹೋಳಿಗೆ ತಗೊಂಡಿನು. ಹೋಳಿಗೆ ಇಂಗ್ಲಿಷ್ನಲ್ಲಿ ಹೋಳಿ ಅಂತಾರೆ. ಗೊತ್ತಾಯ್ತು. ಈಗ ಬುದ್ಧಿ ಇಲ್ಲ, ನೀನು ದಡ್ಡ ಇದೆಯಾ? ನೀನೇ ಇದ್ಯಾ. ನೋಡಿ ಗೈಸ್, ಇವರ ಜಗಳ. ನಿಂಗೆ ಒಂದು ಚಪ್ಪಡಿಕ್ತೀನಿ. ನನಗೆ ಉಲ್ಟಾ ಮಾತಾಡ್ತಾಳೆ. ನೀ ನನ್ಕಿಂತ ಸಣ್ಣಕ್ಕಿದಿ, ನನ್ಕಿಂತ ಎತ್ತರ ಹೊಲಕ್ಕೆ ಹೋಗ್ಬಾರ್ದು. ಏಟಿದ್ದಿ ಹೊಟ್ಟೆ ರೂಪಲ್ಲಿ. ದೇವರ ಸಲುವಾಗಿ, ಗಾಡ್ ಸಲುವಾಗಿ ಚಿಕ್ಕ ಹೋಳಿಗೆ ಮಾಡಬೇಕಾಗ್ತಿತ್ತು. ಕನ್ನಡದಲ್ಲಿ ದೇವರು ಅಂತಾರೆ. ಗೊತ್ತೇ ನಮಗ್. ಇಂಗ್ಲಿಷ್ ನಲ್ಲಿ ಗಾಡ್ ಅಂತಾರೆ. ಮಜಾಕ್ ನಡೀತಾ ಇದೆ ಇಲ್ಲಿ. ಮಜಾಕ್ ಇಲ್ಲ, ಅದು ಸೀರಿಯಸ್. ಹೋಳಿಗೆ ಮಾಡ್ತಾ ಇದ್ದಾರೆ ಏಕೆಂದರೆ ಹಬ್ಬ, ಯುಗಾದಿ ಹಬ್ಬ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಗಾಯ್ಸ್. ಹಾರ್ದಿಕ. ಏಕೆಂದರೆ ಮೋದಿ ಸಲುವಾಗಿ ಚಿಕ್ಕವಾದ ಹೋಳಿಗೆ. ದೇವರು ಬಂದ್ರೆ ನಾವು ದೊಡ್ಡದು ಮಾಡಿ ಕೊಡುತ್ತೇವೆ ದೇವರಿಗೆ. ದೊಡ್ಡ ಮಾಡಿ ಕೊಡ್ತೇವೆ. ಕರೆ ದೇವರು ಬರೋದಿಲ್ಲ ಮನೆಗೆ, ಬೇರೆ ರೂಪ ತಗೊಂಡು ಬರುತ್ತಾರೆ. ನಮಗೆ ಗೊತ್ತೇ ಆಗಲ್ವಾ? ಗೊತ್ತೇ ಆಗೋದಿಲ್ಲ. ನೀವು ನೀವು ಇದ್ರಿ ಉಳ್ಳಕ್ಕಂತ ಬರ್ತಾರೆ. ಉಳ್ಳಕ್ಕಲ್ಲ, ಅವರು ಆಶೀರ್ವಾದ ಮಾಡಕ್ ಬರ್ತಾರೆ. ಇಲ್ಲ, ಉಳ್ಳಕ್ಕಂತೆ. ಉಳ್ಳಕ್ ಬಿ ಮತ್ತು ಆಶೀರ್ವಾದ ಮಾಡಕ್ ಬಿ ಬರ್ತಾರೆ. ಅವ್ರು ನಾವು ಸಾಕು, ನಾವು ಊಟ ಕೊಟ್ರೆ ಉಂತಾರೆ. ಸುಮ್ಮನೆ ಉಂಬಲ್ ಅವರು ಕೈ ತಗೊಂಡು. ಈಗ ಸಾಕು ಉಂತಾರೆ. ರಾತ್ರಿ ಬಂದಿ ಲಕ್ಷ್ಮಿ. ನೋಡಿ, ಕುಳ್ಳಿ ಮಾಡ್ಬೇಕು. ಕುಳ್ಳಿ ಉಳ್ಳಿ ಕುಳ್ಳಿ ಅನ್ನತ್ತೇಳೆ. ಉಳ್ಳಿ ಅನ್ನೋದು ಬಿಟ್ಟಿ ಈಗ ತಪ್ಪಾಯ್ತು ಅಂತ ಯಾಕೆ ಸಾರಿ ಕೇಳುತ್ತಾ ಇದ್ದಾಳೆ ನೋಡಿ. ಮಜಾ ಬಂತು. ಮಜಾ ಇಲ್ವಾ? ಇದು ಸೀರಿಯಸ್. ಅದು ಇರ್ತಿರ್ ನೋಡಿ ಅಲ್ಲಿ. ಹೋಳಿಗೆ ನನ್ನ ಹೋಳಿಗೆ. ನೋಡಿ, ಹೋಳಿಗೆ ತಗೊಳ್ಳಿ. ನೀ ಎಲ್ಲ ಏನೇನು ತಗೋಬೇಡ. ಹೋಳಿಗೆ ಇವತ್ತು ಹಬ್ಬ, ಯುಗಾದಿ ಹಬ್ಬ ಗಾಯ್ಸ್. ಯುಗಾದಿ ಹಬ್ಬದ ಶುಭಾಶಯಗಳು.
ಲೈಕ್ ಮಾಡಿ, ಶೇರ್ ಮಾಡಿ, ಹಾರ್ದಿಕ ಶುಭಾಶಯಗಳು. ಇದು ಮರೆಯಬೇಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಸುಮ್ಮನೆ ಓದಿರ್ಲತ್ತ ಹಾರ್ದಿಕ ಅಂಬಕಿರ ಒಯ್ತಿ ಸ್ಟಾರ್ಟ್ ಮಾಡಿ ಅವ್ವ ಹೀಗೆ ಒಗದಿ ಬಂದಿದ್ದಾಳೆ. ನಾನು ಪೂಜೆ ಮಾಡಿ ಬಾಳೆ ತಿಕ್ಕಿ ಕುಳಿತಿದ್ದೇನೆ ದೇವರಿಗೆ ಹೋಗೋ ಸಲುವಾಗಿ. ಹನುಮನ ದೇವರು ಮಾದೇವ ಈಕಿ ನೋಡಿ ಏನು ದಂಧೆ ಮಾಡೋದಿಲ್ಲ, ವಿಡಿಯೋ ಮಾಡ್ಕೊತಾ ಇದ್ದಾಳೆ. ನಿನ್ನ ಮೂತಿ ತೋರಿಸು ಅಲ್ಲಿ ಒಲ್ಲಂತೆ ನೋಡಿ. ಇವನು ಓದುತ್ತಾ ಬರುತ್ತಾ ಕುಂತಿದ್ದಾನೆ ಗಾಯ್ಸ್. ಯಾವಾಗ ಮುಂಜಾನೆ ಎದ್ದ ತಕ್ಷಣ ಬರ್ತಾ ಇದ್ದಾನೆ. ಹೀಗೆ ಥೋಡೆ ರೆಸ್ಟ್ ತಗೋತಾ ಇದ್ದಾನೆ ಇವನು. ಅವಳು ಬರೆಯೋದಿಲ್ಲ, ಏನು ಮಾಡೋದಿಲ್ಲ ಗಾಯ್ಸ್. ಏಳ ತಕ್ಷಣ ಸ್ನಾನ ಮಾಡಿ ಎಲ್ಲ ಮಾಡಿ ಈ ಬ್ಯಾಳೆ ರುಬ್ಬಿ ಈಗ ಆಂಬೂರ್ ಮಾಡಿ ಅನ್ನ ಇಕ್ಕಿ ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ ನನ್ನ ಮಮ್ಮಿ. ನೋಡಿ ಕರ್ಚಿ ನೋಡಿ ಹೇಗೆ ಇಕ್ಕಿದ್ದಾರೆ ಮಮ್ಮಿ, ತೋರಿಸ್ತಾ ಇದ್ದಾರೆ ನಮ್ಮ ತಂಗಿಗೆ. ನೋಡಿ ತೋರಿಸ್ತಾ ಇದ್ರೆ ಆಡ್ತಾ ಇದ್ದಾಳೆ. ನೋಡಿ ಹೇಗೆ ಆಡ್ತಾ ಇದ್ದಾಳೆ. ನಮಗೆ ಡಬ್ಬುನೇ ಹೊಂಟಿದೆ ನೋಡಿ. ಅತ್ತಿ ನಗುತ್ತಾ ಇದ್ದಾಳೆ. ಥೋಡೆ ನಿನ್ನ ಮೋತಿ ತೋರಿಸು. ಬೇಡ, ನಾಚಿಕೆ ಬರ್ತಾ ಇದೆ. ನೋಡಿ ಹೀಗೆ ಮಾಡಬೇಕು ಹೋಳಿಗೆ. ಯಾರಿಗೆ ಬರೋದಿಲ್ಲ ಅಂದರೆ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಮರೆಯಬೇಡಿ, ದಯವಿಟ್ಟು ಮರೆಯಬೇಡಿ. ನಾವು ದೇವರಿಗೆ ಹೋಗೋ ಸಲುವಾಗಿ ಎಲ್ಲ ಸೋರ್ಸಿಟ್ಟಿದ್ವಿ. ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ತೆಂಗು ಹೊಡೆಯಬೇಕು. ತೆಂಗಿನಕಾಯಿ ಯೋಧಿ ಸಲುವಾಗಿ ಕೊಟ್ಟಿದ್ವಿ. ಇಲ್ಲೋದ್ರೆ ರೆಡಿ ಆಗಿದ್ವಿ ನಾವು. ಇಷ್ಟು ಎಲ್ಲ ರೆಡಿ ಆಗಿದೆ. ಈಗ ಒಣ ನ್ಯೋದೆ ಇಷ್ಟೇ ಮಾಡೋದಿದೆ. ನ್ಯೋದೆ ಕೂಡ ಮಾಡ್ತಾ ಇದ್ದಾಳೆ. ಪೆಲೆ ಜಗಲಿಯಲ್ಲಿ ಇಕ್ಕಬೇಕು, ನಂತರ ದೇವಸ್ಥಾನದಲ್ಲಿ ಇಕ್ಕಬೇಕು. ಇವಳು 5ನೇ ಓದ್ತಾ ಇದ್ದಾಳೆ. ಇವಳು ನವೋದಯ ಸೈನಿಕು ಬರಿಬೇಕು ನಂಬಲ್ಲೇ ಇವೆ ನವೋದಯ ಎಲ್ಲ ಬುಕ್ಗಳು. ಇವಳು ಟಿಕ್ಕೆ ಮಾಡ್ತಾ ಇದ್ದಾಳೆ, ಮಾಡೋದೇ ಇಲ್ಲ ಲೆಕ್ಕಗಳನ್ನು. ಒಣ ಮೆಂಟಲ್ ಅಬಿಲಿಟಿನೇ ಮಾಡ್ತಾ ಇದ್ದಾಳೆ. ಹೋಳಿಗೆ ನೋಡಿ ಎಷ್ಟು ಉಬ್ಬಿದೆ. ಕಣ್ಣು ಇಷ್ಟು ಚಂದ ಉಬ್ಬಬೇಕು. ಥೋಡೆ ಎಣ್ಣೆಯನ್ನು ಹಚ್ಚಬೇಕು. ಹಿಂಗೆ ಮಾಡಿ ಹಿಂಗೆ ಕ್ರಾಸಲ್ಲಿ ತಗೋಬೇಕು ಅದು ವಿಡಿಯೋ. ಇವಳಿಗೆ ಗೊತ್ತೇ ಇಲ್ಲ ಹೇಗೆ ತಗೋಬೇಕು ಇದು ಅಂತ ಮಾಡ್ತಾ ಇದ್ದಾಳೆ. ನೋಡಿ ಗಾಯ್ಸ್ ಹೇಗೆ ಉಬ್ಬುತ್ತಾ ಇದೆ. ಅಡ್ಡೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡ್ರೆ ನೀವು ಮುಚ್ಕೋರಿ. ಹಿಂಗೆ ಹಿಡಿಬೇಕು. ಅವಳಿಗೆ ಗೊತ್ತೇ ಇಲ್ಲ ವಿಡಿಯೋ ಹೇಗೆ ಮಾಡ್ಕೋಬೇಕು ಅಂತ ಮಾಡ್ತಾಳೆ. ಈ ಬೇಳೆಯಿಂದ ಈ ಹೋಳಿಗೆ ಆಗುತ್ತೆ. ಒಣ ಬೇಳೆಯಿಂದಾಗಲ್ಲ, ಹಿಟ್ಟದಿಂದಲೂ ಆಗುತ್ತೆ. ಹಿಟ್ಟು ಬೇಳೆಯಿಂದ ಹೋಳಿಗೆ. ಎಣ್ಣೆ ಇವಳು ಹುಚ್ಚು. ಬೇಳೆ ಎಂಬಲ್ಲ, ಕಡಜಿ ಬ್ಯಾಳಿಯಿಂದ ಆಗುತ್ತದೆ. ಇಲ್ಲಿ ನೋಡಿ ಇದ್ರಲಿಂದ ಬಿ ಆಗುತ್ತೆ. ನೋಡಿ ಈ ಎಣ್ಣೆ ನಾವು ಕೀರ್ತಿಗೋಲ್ಡನ್ನೇ ತಗೋತೀವಿ ಎಣ್ಣೆ. ಕೀರ್ತಿ ಗೋಲ್ಡ್ ಇಲ್ಲ, ಕೀರ್ತಿ ಗೋಲ್ಡ್.
ಅದಕ್ಕೆ ಟೀ ಗೋಲ್ಡ್. ನೀನು ಅರ್ಧ ಇಂಗ್ಲಿಷ್ ಅಂತೀಯ, ಕನ್ನಡ ಅಂತೀಯ, ನಿನಗೆ ಇಂಗ್ಲಿಷ್ ಇಲ್ಲಿ ನೋಡಿ, ಇವರು ನನ್ನ ಮಮ್ಮಿ. ಗೊತ್ತಿದೆ, ನಿನ್ನ ಮಮ್ಮಿನೇ. ತಪ್ಪಾಯ್ತು, ಮಮ್ಮಿ ಅಲ್ಲ ಮಮ್ಮಿ. ಮಮ್ಮಿ ಅನ್ನೆ ಮಾಡುವುದು ಹೋಳಿಗೆ ನನಗೆ ಬರುವುದಿಲ್ಲ. ಇನ್ನು ನಾನು 5ನೇ. ಏನು ಬರುವುದಿಲ್ಲ ನನಗೂ. ಇವಳು ನನ್ನ ಅಕ್ಕ. ಇವಳು ನನ್ನ ತಮ್ಮ. ಇಲ್ಲ, ನಮ್ಮ ಏನು ಇಲ್ಲ. ಇಲ್ಲಿ ತೋರಿಸಿ ನನ್ನ ಮೂತಿ ಮತ್ತು ನಾನು ಬರ್ತೇನೆ. ಏನಿದು ನ್ಯೋದೆಯನ್ನು ಇಕ್ಕುತ್ತೇವೆ. ಯಾರಿಗ್ಯಾರಿಗಂದ್ರೆ ಒಂದು ಅನ್ನಪೂರ್ಣೇಶ್ವರಿ ದೇವರನ್ನು, ಇನ್ನೊಂದು ನಾರಾಯಣ, ದೀಪದ ಅಡುಗ ಮತ್ತೊಂದು ನಾರಾಯಣ, ಇನ್ನೂ ಒಂದು ಆಲ್ ಗಾಡ್ಸ್. ನೋಡಿ, ನಾವೀಗ ಉದ್ದಿಕಡ್ಡಿ ಹಚ್ಚಬೇಕು. ಈಗ ನ್ಯೋದೆಯನ್ನು ತೋರಬೇಕು ಗಾಡ್ಸಿಗೆ. ನೋಡಿ, ನಾನೇ ಪೂಜೆ ಮಾಡಿದ್ದೀನಿ. ನೋಡಿ ಗಾಯ್ಸ್, ಹೇಗೆ ಮಾಡ್ತೀನಿ ನಾನು ಪೂಜಾ. ನೋಡಿ, ಆರತಿಗೆ ಹಚ್ಚಬೇಕಲ್ವಾ, ಹಬ್ಬ ಇದೆ, ಆರತಿಗೆ ಹಚ್ಚಬೇಕು. ಹಾಲು, ಹೋಳಿಗೆ, ಅನ್ನ, ಆಂಬೂರ್ ಮತ್ತು ಬೇವು ಬೆಲ್ಲವನ್ನು ಕೊಡ್ತೀವಿ. ನೋಡಿ, ಬೇವು ಬೆಲ್ಲ ನೆನಪೋಗಿತ್ತು, ಈಗ ಹಚ್ಚುತ್ತಾ ಇದ್ದೀನಿ ನಾನು. ಎಲ್ಲ ದೇವರಿಗೆ ನಾವು ಸ್ನಾನ ಮಾಡಿ ತಿನ್ನಬೇಕು ನಾವು. ನೋಡಿ ಗಾಯ್ಸ್, ಬೇವು ಬೆಲ್ಲ ಸ್ನಾನ ಮಾಡಿ ತಿನ್ನಬೇಕು. ಸ್ನಾನ ಮಾಡೋ ಟೈಮಿಗೆ ಕಾಲಲ್ಲಿ ಬುಸ್ಕಿಯನ್ನು ಇಕ್ಕಬೇಕು ಗಾಯ್ಸ್. ಹೀಗೆ ಕಡ್ಡಿ ಹಚ್ಚಿ ಬೆಳಕಬೇಕು. ಈಗ ನೋಡಿ, ಇದು ಇಲ್ಲಿಂದ ಹುಚ್ಚಿದೆ, ಅದಕ್ಕಾಗಿ ಇಲ್ಲಿ ಹಚ್ಚಿದ್ದೀನಿ ನಾನು. ದೀಪ ಹಚ್ಚುತ್ತೇವೆ. ನೋಡಿ, ಹೀಗೆ ದೀಪ ಹಚ್ಚಬೇಕು. ಏಕೆಂದರೆ ಇಲ್ಲಿಂದ ಹುಚ್ಚಿದೆ, ಅದಕ್ಕಾಗಿ ಇಲ್ಲಿ ಹಚ್ಚಿದ್ದೀನಿ. ಯಾಕಂದರೆ ನಿನ್ನೂ ದೀಪ ನಮ್ಮ ತಂಗಿ ಹಚ್ಚಿದ್ದೀಳು. ನಾ ಮುಂಜಾನೆ ಹೀಗೆ ಬರೋದಿಲ್ಲ ಉರ್ದಿ, ಅದಕ್ಕೆ ನ್ಯೋದಿಯನ್ನು ತೋರಬೇಕೀಗ. ಇದು ಅಗರಬತ್ತಿ ಇದೆ, ಗಂಟೆಯನ್ನು ಬಾರಿಸಬೇಕು ಈಗ. ನೋಡಿ, ನಮ್ಮ ಅಕ್ಕ. ಇಲ್ಲಿ ನಾವು ಅಗರಬತ್ತಿಯನ್ನು ಹಚ್ಚುತ್ತಿದ್ದೀವಿ. ಮುಂಜಾನೆ 7:30ಗೆ ಪೂಜೆ ಆಗಿದೆ. ಪೂಜಾ ಆಗಿದೆ. ನಾವು ಯಾವಾಗ ಭೀ 6:30ಗೆ ಪೂಜೆ ಆಯ್ತಿತ್ತು, ಇವತ್ತು 7:30ಗೆ. ಇವತ್ತು ದಿನಾಲು 6:30ಗೆ ಆಯ್ತಿತ್ತು ಪೂಜಾ, ಇವತ್ತು ಲೇಟ್ ಆಗಿದೆ 7:30ಗೆ. ಏಕೆಂದರೆ ಮುಂಜಾನೆ ಹೊತ್ತು ರುಬ್ಬೇಕಲ್ಲ, ಅದಕ್ಕೆ ಇವತ್ತು 7:30ಗೆ ಆಗಿದೆ. ಬ್ಯಾಡಿಯನ್ನು ರುಬ್ಬಬೇಕಲ್ವಾ, ಅದಕ್ಕೆ ಇವತ್ತು ಲೇಟ್ ಆಗಿದೆ. ಆರತಿಗೆ ದೇವರು ತಿಕ್ಕಬೇಕಲ್ವಾ, ಅದಕ್ಕೆ 7:30 ಆಗಿದೆ ಟೈಮನ್ನು. ಏನು ದಿನಾಲು ಸ್ನಾನ 5:30ಗೆ ಆಗುತ್ತದೆ, ಇವತ್ತು 6:30ಗೆ ಆಗಿದೆ ಸ್ನಾನ. ಏಕೆಂದರೆ ಇವತ್ತು ರುಬ್ಬಬೇಕಲ್ಲ. ನಮ್ಮ ಮಮ್ಮಿ 5:30ಗೆ ಎದ್ದಿದ್ದಾರೆ ಇವತ್ತು. ನಾನಿವತ್ತು 6ಕ್ಕೆ ಎದ್ದಿದ್ದೀನಿ, ಅದಕ್ಕೆ ನನಗೆ 6:30ಗೆ ಸ್ನಾನ ಆಗಿದೆ. ಮತ್ತು ಎಲ್ಲ ಚಹಾ ಅಥವಾ ಹಾಲನ್ನು
ಕುಡಿಬೇಕಲ್ವಾ, ಅದಕ್ಕೆ ಕೊಂಡಿ ನಂತರ ತಿಕ್ಕಿ ಎಲ್ಲ ಮಾಡಕ್ಕೆ 6:30 ಮುಗಿದಿದೆ. ತಮ್ಮ 6:30ಗೆ ಓದ್ತಾ ಇದ್ದೀನು. ಇವತ್ತು 6 ಗಂಟೆಗೆ ಎದ್ದಿದ್ದಾನೆ. ನಮ್ಮ ತಂಗಿ ದಿನಾಲು 8 ಗಂಟೆಗೆ ಓದ್ತಾ ಇದ್ದಳು. ಇವತ್ತು 7:30ಗೆ ಎದ್ದಿದ್ದಾಳೆ. ದಿನಾಲು ಶಾಲೆ ಇದ್ರೆ ಬ್ಯಾಸ್ಗೆ ಸುಟ್ಟಲ್ಲಿ 8:30 ಓದ್ತಾ ಇದ್ದಾರೆ. ನಾನು 7:30ಗೆ ಓದ್ತಾ ಇದ್ದೀನಿ. ಶಾಲೆ ಇದ್ರು 6:30ಗೆ ಓದ್ತೀನಿ. ಶಾಲೆಯಲ್ಲಿ ಹೋದ್ರೆ 7ಕ್ಕೂ ಓದ್ತಾ ಇದ್ದೀನಿ. ಆಯ್ತು ಮುಗೀತು.